ರ್ಯಾಪರ್ ಚಂದನ್ ಶೆಟ್ಟಿಯವರ ಅಭಿನಯದ ಸೂತ್ರಧಾರಿ ಸಿನಿಮಾ ಇದೇ ಮೇ 9ರಂದು ಅದ್ದೂರಿಯಾಗಿ ತೆರೆ ಕಾಣ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಚಿತ್ರದ ನಿರ್ಮಾಪಕರಾಗಿರ್ತಕ್ಕಂತಹ ನವರಸನ್ ಸರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೂತ್ರಧಾರಿ ಸಿನಿಮಾ ಹೇಗಿರಲಿದೆ, ಕತೆ ಯಾವ ರೀತಿ ಆಧರಿಸಿದೆ, ಎಲ್ಲದರ ಬಗ್ಗೆ ಮಾತಾಡ್ಕೊಂಡು ಬರೋಣ. ಸರ್, ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಈಗಾಗಲೇ ಚಿತ್ರ ಕೂಡ ಅದ್ದೂರಿಯಾಗಿ ತೆರೆ ಕಾಣಲಿಕ್ಕೆ ರೆಡಿಯಾಗಿದೆ. ಇದೇ ಮೇ 9ರಂದು ತೆರೆ ಕಾಣ್ತಾ ಇದೆ ಬೆಳ್ಳಿ ತೆರೆ ಮೇಲೆ. ಯಾವ ರೀತಿ ಸಿದ್ಧತೆ ನಡೆದಿದೆ ಅಂತ ಈ ಕೊನೆಗಳಿಗೆಯಲ್ಲಿ? ಅಂದರೆ ತುಂಬ ಅದ್ಭುತವಾಗಿ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಮೇ 9ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಥಿಯೇಟ್ರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಅಂದರೆ ಏನಂತಾರೆ, ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಸಿನಿಮಾ ಇದು. ಒಂದು ಹೊಸ ಥ್ರಿಲ್ ಕೊಡೋಕ್ಕೆ ಚಂದನ್ ಶೆಟ್ಟಿಯವರು ನಾವು ಸೂತ್ರಧಾರಿಯಾಗಿ ಬರ್ತಾಯಿದ್ದೀವಿ. ಚಂದನ್ ಶೆಟ್ಟಿಯವರ ಅಭಿನಯದ ಮೊದಲ ಸಿನಿಮಾ ಇದು. ನಾಯಕ ನಟನಾಗಿ ನಟಿಸಿರ್ತಕ್ಕಂಥದ್ದು. ಯಾವ ರೀತಿ ಜೋಶ್ ಇದೆ ಕೊನೆಗಳಿಗೆಯಲ್ಲಿ ಅಲ್ಲಿಂದ ಕೂಡ ಇಲ್ಲಿಯವರೆಗೂ? ಅಂದರೆ ಅವರು ಹೀರೋ ಆಗಿ, ಅಂದರೆ ಫುಲ್ ಫ್ಲೆಡ್ಜ್ ಸಿನಿಮಾ ಹೀರೋ ಆಗಿ ಬರ್ತಾರೆ. ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಎಲ್ಲ ಒಂದು ಏನಂದರೆ ಕೆಲವರು ಅಂದ್ಕೊಂಡಿರ್ತಾರೆ ಇವರು ರ್ಯಾಪರ್ ಆಗಿದ್ದರು, ಸಿಂಗರ್ ಆಗಿದ್ದರು, ಇದು ಯಾವ ಥರ ಅಂದ್ಕೊಂಡಿದ್ದಾರೆ. ಇಡೀ ಸಿನಿಮಾ ಇದ್ರೊಡೆ ಬಂದಾಗ ಆ್ಯಸ್ ಎ ಆರ್ಟಿಸ್ಟಾಗಿ, ಆ್ಯಕ್ಟ್ರಾಗಿ ಒಡೆ ಬಂದಾಗ ಅದ್ಭುತವಾಗಿ ಒಂದು ಸಿನಿಮಾ ನಟನಿಗೆ ಏನೇನೆಲ್ಲ ಕ್ವಾಲಿಟೀಸ್ ಬೇಕೋ ಅಷ್ಟು ಕ್ವಾಲಿಟೀಸ್ ಇಟ್ಕೊಂಡು ಅದನ್ನೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಪ್ರತಿಯೊಂದನ್ನು ಒಂದು ಲುಕ್ಕಿಂದ ಹಿಡಿದು ಅವ್ರ ಬಾಡಿ ಇದರಿಂದ ಹಿಡಿದು ಇದೆಲ್ಲ ಮಾಡಿಕೊಂಡು ಇಡೀ ಸಿನಿಮಾಗೆ, ಕತೆಗೆ ಏನು ಪೂರಕವಾಗಿ ಆಗುತ್ತೋ ಅಷ್ಟು ಕೋಪ್ರೇಟ್ ಮಾಡಿ ಸಿನಿಮಾ ಮಾಡಿದ್ದಾರೆ. ತುಂಬ ದಿನಗಳಿಂದ ಸೂತ್ರಧಾರಿ ಸಿನಿಮಾವನ್ನು ಕಣ್ತುಂಬಿಕೊಳ್ಳಲು ಸಿನಿಪ್ರಿಯರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ತಡವಾಗ್ತಾ ಇರೋದು ಏಕೆ ಎನ್ನುವಂಥ ಗೊಂದಲಗಳು ಕೂಡ ತುಂಬ ಪ್ರೇಕ್ಷಕರಲ್ಲಿತ್ತು. ಆದರೂ ಅಂತೂ ಇಂತೂ ಈಗ ಕೊನೆ ದಂಡಿಗೆ ಬಂದು ನಿಂತಿದೆ. ಹಾಗಾಗಿ ಏನು ಹೇಳ್ತೀರಾ ಅಂತ? ಅಂತೂ ಇಂತೂ ಸೂತ್ರಧಾರಿ ಸಿನಿಮಾ ಬಂತು, ಆ ಥರ ಆಗ್ತಿದೆ. ಎನಿವೇ ಇವತ್ತು ಇರೋ ಕನ್ನಡ ಇಂಡಸ್ಟ್ರಿ ಇರೋ ಪರಿಸ್ಥಿತಿ ಆ ಥರ ಇದೆ. ಯಾಕಂದರೆ ಸ್ಯಾಟಲೈಟ್ಗಳಾಗ್ಬೋದು, ಡಿಜಿಟಲ್ ಆಗ್ಬೋದು, ಇವೆಲ್ಲ ಸಿನಿಮಾಗಳಿಗೆ ಕಾಯೋದು ನಿಂತು ನೋಡ್ತಿದ್ವಿ. ಇವತ್ತು ಲಾಸ್ಟ್ಗೆ ಥಿಯೇಟ್ರಲ್ಲೇ ಬಂದು ಥಿಯೇಟ್ರಲ್ಲಿ ಪ್ರೂವ್ ಆದರೆ ಮಿಕ್ಕಿದವರೆಲ್ಲ ಬರ್ತಾ ಇದ್ದಾರೆ. ಇದು ಹಳೆ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ, ಚಿತ್ರರಂಗದಲ್ಲಿ ಹಳೆ ಇದ್ದಿದ್ದ ಸಂಸ್ಕೃತಿ ಇದೆ. ಫಸ್ಟು ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡ್ತಿದ್ವಿ, ಆಮೇಲೆ ಇವೆಲ್ಲ ಬಂದು ಡಿಜಿಟಲ್ ಬಂತು, ಸ್ಯಾಟಲೈಟ್ ಬಂತು, ಆಮೇಲೆ ಡಿಜಿಟಲ್ ಬಂತು. ತಿರ್ಗಾ ಪುನಃ ಇವಾಗ ಥಿಯೇಟ್ರಿಗೆ ಹೋಗಿದ್ದೀವಿ. ಇಲ್ಲಿ ಪ್ರೂವ್ ಆದರೆ ಅವೆರಡೂ ಬರುತ್ತೆ. ಒಳ್ಳೆಯದು. ಯಾಕಂದರೆ ಈಗ ಬರ್ತಾ ಏನಂದರೆ ಒಳ್ಳೆ ಕ್ವಾಲಿಟಿ ಸಿನಿಮಾಸ್ನ ಜನ ಆಧರಣೆ ಮಾಡಬೇಕಷ್ಟೆ. ಓಕೆ, ಚಂದನ್ ಶೆಟ್ಟಿಯವರು 3 ಪೆಗ್ಗಿಗೆ, ಕಾಟನ್ ಕ್ಯಾಂಡಿ, ಹೀಗೆ ಹಲವಾರು ಸಾಂಗ್ಗಳ ಮೂಲಕ ಜನಪ್ರಿಯರಾಗಿದ್ದಾರೆ, ರಾಜ್ಯದ ಜನರ ಮನೆ ಮಾತಾಗಿದ್ದಾರೆ. ಈ ಒಂದು ಸಿನಿಮಾ ಮೂಲಕ ಎಷ್ಟರ ಮಟ್ಟಿಗೆ ಹಿಟ್ ಕಾಣ್ತಾರೆ ಅಂತೇಳಿ? ಯಾಕಂತಂದರೆ ಇದು ಮೊದಲ ಸಿನಿಮಾ ಚಂದನ್ ಶೆಟ್ಟಿ ಅವ್ರಿಗೂ ಕೂಡ ತುಂಬ ಭಯ ಇರ್ಬೋದು ಅನಿಸುತ್ತೆ. ನಿಮಗೂ ಕೂಡ ಅದೇ ರೀತಿ ಇದೆಯಾ ಅಂತ? ನನಗೆ ಭಯ ಇಲ್ಲ, ಅವ್ರಿಗೂ ಭಯ ಇಲ್ಲ. ಭಯ ಏನು ಗೊತ್ತಾ, ಯಾವತ್ತೂ ಭಯ ಇದೆ. ಯಾವತ್ತಿದೆ ಅಂದರೆ ಜನ ಹೆಂಗೆ ಇದನ್ನು ಸ್ವೀಕರಿಸ್ತಾರೆ, ಯಾವ ಥರ ತೊಗೊತಾರೆ ಅನ್ನೋ ಒಂದು ಭಯ ಇದೆ. ಅದೇ ಬಿಟ್ಟು ಸಿನಿಮಾ ಮಾಡಿದ್ದೀವಿ, ಮಾಡಿದ ಮೇಲೆ ನಾವು ಇಟ್ಕೊಳಕ್ಕಾಗಲ್ಲ. ಜನ ಹತ್ರ ಬರಲೇಬೇಕು, ಆ ಸಿನಿಮಾನ ಜನಕ್ಕೆ ತೋರಿಸ್ಲೇಬೇಕು, ಆ ಒಂದು ಖುಷಿನೂ ಇದೆ ಹೊರಡೆ. ಯಾಕಂದರೆ ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅವರೇ, ಸಾಂಗ್ಸು ಮ್ಯೂಸಿಕ್ ಅವರೇ ಮಾಡಿರೋದ್ರಿಂದ ತುಂಬ ಅದ್ಭುತವಾಗಿ ಜನಗಳನ್ನ 2 ಅವರು ತುಂಬ ಅದ್ಭುತವಾಗಿ ಒಂದು ಏನಂತಾರೆ ಮ್ಯೂಸಿಕಲ್ ಜರ್ನಿನ ತೊಗೊಂಡೋಗ್ತಾರೆ. ಇಡೀ ಸಿನಿಮಾದ ಕ್ರೈಮ್ ಥ್ರಿಲ್ಲರ್ ಅವ್ರೇನಂದರೆ ಲವ್, ಇದಕ್ಕಿಂತ ಕ್ರೈಮಲ್ಲಿ ಒಂದು ಹೊಸ ಟ್ಯೂನ್ಸ್ನ, ಒಂದು ಹೊಸ ಲಿರಿಕ್ಸ್ ಆಗ್ಬೋದು, ಪ್ರತಿಯೊಂದನ್ನು ಇದರಲ್ಲಿ ಅಳವಡಿಸ್ಕೊಳ್ತಾ ಹೋಗಿದ್ದಾರೆ. ತುಂಬ ಅದ್ಭುತವಾಗಿ ತೊಗೊಂಡೋಗುತ್ತೆ. 2 ಅವರ್ 3 ನಿಮಿಷ ಸಿನಿಮಾ ಇದೆ. ಅದ್ಭುತವಾಗಿ ಎಂಟರ್ಟೈನ್ ಮಾಡುತ್ತೆ. ಪ್ರತಿಯೊಬ್ಬ ಆಡಿಯನ್ಸು ನಂಬಿ ಹೊರಡೆ ಬಂದವರಿಗೆ ಎಲ್ಲೂ ಮೋಸ ಮಾಡಲ್ಲ. ಸೀಟ್ ಎರ್ಜಿಗೆ ಕುಣಿಸೋದಂತೂ ಗ್ಯಾರಂಟಿ. ಓಕೆ, ಈಗಾಗಲೇ ಟ್ರೇಲರ್ನ ವೀಕ್ಷಣೆ ಮಾಡಿದ್ದಾರೆ ಸಿನಿಪ್ರಿಯರು. ಹಾಗಾಗಿ ಈ ಒಂದು ಸಿನಿಮಾ ಸೂತ್ರಧಾರಿ ಎನ್ನುವಂಥದ್ದು ಏಕೆ ಬಂತಂಥೇಳಿ ಟ್ರೇಲರ್ಲ್ಲೂ ಕೂಡ ಲಾಸ್ಟಿಗೆ ಗೊತ್ತಾಗುತ್ತೆ. ಸೂತ್ರಧಾರಿ ಎನ್ನುವಂಥದ್ದು ಕ್ವಶನ್ ಮಾರ್ಕ್ ಬರುತ್ತೆ. ಏನಿದರ ಅರ್ಥ, ಏನಿರ್ಬೋದು ಎನ್ನುವಂತಹ ಕುತೂಹಲವೂ ಕೂಡ ಇದ್ದೇ ಇದೆ ಜನರಲ್ಲಿ. ಅಂದರೆ ಪ್ರತಿಯೊಂದು ಕಥೆಯಿಂದನೂ ಒಬ್ಬ ಸೂತ್ರಧಾರಿ ಇರ್ತಾನೆ ಅಂತ. ಅಂದರೆ ಒಂದೇನೋ ಒಂದು ಕ್ರೈಮ್ ನಡೀತಿದೆ ಅಂದ್ರೂ ಅದರಿಂದ ಯಾರೋ ಒಬ್ಬ ನಿಂತು ನಡೆಸ್ತಾ ಇರ್ತಾನೆ. ಈಗ ಮೊನ್ನೆ ನಮ್ಮ ಕಾಶ್ಮೀರಲ್ಲಿ ಇದಾಯಿತು, ಒಂದು ಅಟ್ಯಾಕ್ ಆಯಿತು, ಅದರಿಂದನೂ ಒಬ್ಬ ಸೂತ್ರಧಾರಿ ಇರ್ತಾನಲ್ವ, ಯಾವನೋ ಒಬ್ಬ ಇರ್ತಾನೆ. ಆ ಥರ ಪ್ರತಿಯೊಂದು ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು, ಅದರಿಂದ ಒಬ್ಬ ಹಿಡಿದು ನಡೆಸೋ ಅಂಥ ಒಂದು ಕ್ಯಾರೆಕ್ಟರ್ ಇದು. ಈ ಸಿನಿಮಾದಲ್ಲೂ ಅಷ್ಟೇ ಒಂದು ಕ್ರೈಮ್ಸ್ ನಡೀತಾ ಇದೆ. ಆ ಕ್ರೈಮ್ ಯಾರು ಮಾಡ್ತಿದ್ದಾರೆ, ಯಾರು ನಡೆಸ್ತಾ ಇದ್ದಾರೆ, ಹೆಂಗೆ ಆಗ್ತಿದೆ, ಆ ಸೂತ್ರಧಾರಿ, ಈ ಕಥೆಯ ಇದ್ರ ಸೂತ್ರಧಾರಿ ಯಾರು ಅನ್ನೋದೇ ಇಡೀ ಸಿನಿಮಾಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಹೋಗುತ್ತೆ. ಪ್ರೇಕ್ಷಕನು ಹೀರೋ ಜಾಗದಲ್ಲಿ ಕೂತ್ಕೊಂಡು ಸೂತ್ರಧಾರಿ ನೋಡ್ತಾ ಇರ್ತಾರೆ. ಈ ಒಂದು ಸೂತ್ರಧಾರಿ ಸಿನಿಮಾಕ್ಕೆ ಚಂದನ್ ಶೆಟ್ಟಿ ಅವರೇ ಸೂಕ್ತ ಎನ್ನುವಂಥದ್ದು ಯಾಕೆ ಅನಿಸ್ತಂತೆ? ಇನ್ನೂ ಬೇರೆ ಹಲವು ರೀತಿಯ ತರಬಹುದು. ಚಂದನ್ ಶೆಟ್ಟಿ ಅವರೇ ಸೂಕ್ತ, ಇದು ಅವ್ರ ಮೊದಲ ಸಿನಿಮಾಗಿ ಮೂಡ್ ಬರಬೇಕು ಎನ್ನುವಂಥದ್ರ ಬಗ್ಗೆ? ಅಂದರೆ ಚಂದನ್ ಶೆಟ್ಟಿ ಅವ್ರು ಸೂಕ್ತ ಅಂದರೆ ನನಗೆ ಆಲ್ರೆಡಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋನು ತಂದು ಇದ್ರಲ್ಲಿ ಹಾಕೋದು, ಇಲ್ಲ ಇನ್ನೊಂದು ಇದೇ ನಿಯರೆಸ್ಟ್ ಕ್ಯಾರೆಕ್ಟರ್ಸ್ ಮಾಡಿರೋನು ಹಾಕೋದು ನನಗೇನು ಮಜಾ ಅನಿಸ್ಲಿಲ್ಲ. ನನಗೆ ಅಂದರೆ ಒಂದು ಫ್ರೆಶ್ ಫೇಸ್ ಬೇಕು. ಈ ಪಾತ್ರನ ನಾನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಹೊಸ ಮುಖದಿಂದ ನಾನು ಹೇಳಬೇಕು, ಹೊಸ ಪಾತ್ರಗಳು ಮಾಡಬೇಕು, ಅಂಥವ್ರನ್ನ ಹಿಡಿಬೇಕು ಅಂತ ನೋಡ್ತಿದ್ದಾಗ ಚಂದನ್ ಶೆಟ್ಟಿ ಅವ್ರು ಸಿಕ್ಕಿದ್ರು. ಅದಕ್ಕೆ ಆ್ಯಪ್ಟಾಗಿ ಅವ್ರು ರೆಡಿನೂ ಆದರು. ತುಂಬ ಡೆಡಿಕೇಟ್. 15-16 kg ಕಮ್ಮಿ ಆಗಿದ್ದಾರೆ.
ಆ ಸಿನಿಮಾಗೋಸ್ಕರ ತುಂಬ ಆ್ಯಕ್ಟಿಂಗ್ ವೈಸ್ ಆಗ್ಬೋದು, ಒಂದು ಲುಕ್ ವೈಸ್ ಆಗ್ಬೋದು, ಅವ್ರ ಮ್ಯಾನರಿಸಮ್ ಆಗ್ಬೋದು, ಪ್ರತಿಯೊಂದು ಸಿನಿಮಾಗೆ ಏನು ಇದಕ್ಕೆ ಬೇಕೋ ಆ ಲೆವೆಲ್ಗೆ ನೀಟಾಗಿ ಒಂದೊಂದು ಅಪ್ಗ್ರೇಡ್ ಮಾಡಿಕೊಂಡು ಜೊತೆಗೆ ಸಿನಿಮಾದ ಬಂದು ಮಾಡೋದಕ್ಕೆ ನನಗೆ ಅದೊಂದು ಖುಷಿ ಆಯಿತು. ಓಕೆ, ನಾವು ಚಾಯ್ಸ್ ಮಾಡಿರೋ ಚಂದನ್ ಶೆಟ್ಟಿನ ಕರೆಕ್ಟಾಗಿ ಮಾಡಿದ್ದೀವಿ. ಓಕೆ, ಈ ಒಂದು ಸಿನಿಮಾವನ್ನು ಮಾಡಲೇಬೇಕಾದ್ರೆ ಅದಕ್ಕೆ ಆಗಿರುವಂಥ ಸವಾಲುಗಳು ಕೂಡ ತುಂಬ ಇರುತ್ತೆ. ಶೂಟಿಂಗ್ ಸಮಯದಲ್ಲಾಗಲಿ, ಇಲ್ಲಿಯವರೆಗೂ ತೆಗೆದುಕೊಂಡು ಬರೋದಾಗಲಿ, ಇತ್ತೀಚಿನ ಕನ್ನಡ ಇಂಡಸ್ಟ್ರಿಯಲ್ಲಿ ಬರುವಂಥ ಎಲ್ಲ ಸಿನಿಮಾಗಳು ಕೂಡ ಯಾವ ರೀತಿ ಹಿಟ್ಟಾಗ್ತೇ ಎನ್ನುವಂಥ ಕೂಡ ಭಯ ಇರುತ್ತೆ. ನೀವು ಆ ಒಂದು ಧೈರ್ಯವನ್ನು ತೆಗೆದುಕೊಂಡು ಇಲ್ಲಿಯವರೆಗೆ ತಂದು ನಿಲ್ಲಿಸಿದ್ರ, ಏನೆಲ್ಲ ಫೇಸ್ ಮಾಡಿದ್ರಿ ಅಂತ ಈ ಒಂದು ಸಿನಿಮಾ ಜರ್ನಿ ಉದ್ದಕ್ಕೂ ಕೂಡ? ಅಂದರೆ ಜರ್ನಿ ಉದ್ದಕ್ಕೂ ಫೇಸ್ ಮಾಡಿದ್ದು ಒಂದೇ ಪ್ರಾಬ್ಲಮ್ಸ್ ನಮ್ಮದು. ಏನಂದರೆ ಬಿಸ್ನೆಸ್ ಕಾಯ್ತಿದ್ವಿ, ಅದೊಂದೇ ಫೇಸ್ ಆಗಿದೆ, ಬೇರೆ ಮಿಕ್ಕಿದ್ದೇನು ಫೇಸ್ ಆಗಿಲ್ಲ. ಯಾಕಂದರೆ ಇಡೀ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ನಮಗೇನಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂಚೂರು ವೆಯ್ಟ್ ಮಾಡಾದರೂ ಸರಿ, ಬಿಸ್ನೆಸ್ಸು ಇದೆಲ್ಲ ಮಾಡಿಬಿಟ್ಟು ರಿಲೀಸ್ ಮಾಡೋ ಅಂತ ವೆಯ್ಟ್ ಮಾಡ್ತೀವಿ. ಅದೊಂದೇ ಫೇಸ್ ಆಗ್ತದೆ. ಇಡೀ ಇಂಡಸ್ಟ್ರಿ ಅದು ಫೇಸ್ ಮಾಡ್ತಾ ಇರೋದು ಬರೀ ನಮ್ಮ ಸ್ಯಾಟಲೈಟು ಮತ್ತು OTT ಇವೆರಡೂ ಇಲ್ಲ. ಅದನ್ನೇ ಆ ವಿಷಯನೇ ಇಡೀ ಇವತ್ತು ಇಂಡಸ್ಟ್ರಿ ಫೇಸ್ ಮಾಡ್ತಾ ಇದೆ. ಅದೊಂದು ನೀಟಾಗಿ ಆಯಿತು ಅಂದರೆ ಎಲ್ಲ ಸಿನಿಮಾಗಳಿಗೂ ಒಂದು ಅನುಕೂಲ ಆಗುತ್ತೆ. ಬಟ್ ಇವತ್ತೇನಂದರೆ ಥಿಯೇಟ್ರಿಗೆ ಬಂದು ಪ್ರೂವ್ ಮಾಡೋವಂಥ ಇದಿದೆ, ಪ್ರೂವ್ ಮಾಡಲೇಬೇಕು, ಅದು ಮಾಡೋಣ ಅಷ್ಟೇ. ಓಕೆ, ಒಂದು ಸಿನಿಮಾ ರೆಡಿ ಆಗಬೇಕಾದ್ರೆ, ಅದು ತೆರೆ ಮೇಲೆ ಕಾಣಬೇಕಾದ್ರೆ ಅದಕ್ಕೆ ಆಗಿರುವಂತಹ ಖರ್ಚು ವೆಚ್ಚಗಳು ಕೂಡ ಸಿಕ್ಕಾಪಟ್ಟೆ ಇರುತ್ತೆ. ಸೂತ್ರಧಾರಿ ಸಿನಿಮಾಗೆ ಆದಂತಹ ಖರ್ಚು ಎಷ್ಟು ಅಂತ? ಅದು ಏನು ಗೊತ್ತಾ, ಇಷ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈಗ ಇನ್ನೂ ಸಿನಿಮಾ ರಿಲೀಸ್ ಆಗ್ತಿದೆ, ರಿಲೀಸ್ ಖರ್ಚುಗಳು ಇದೆಲ್ಲ ರಿಲೀಸ್ ಆದಮೇಲೆ ನಾವು ಕೂತ್ಕೊಂಡಾಗ ಗೊತ್ತಾಗುತ್ತೆ, ಓ ಇಷ್ಟು ಖರ್ಚಾಗಿದೆ, ಇಷ್ಟಾಗಿದೆ ಈ ಸಿನಿಮಾಗೆ ಅನ್ನೋದು. ನಾವು ಲಾಸ್ಟ್ ರಿಲೀಸ್ ಆದಮೇಲೆ ನಮಗೆ ಗೊತ್ತಾಗೋದು. ಅಲ್ಲಿ ನೋಡೋಣ ಎಷ್ಟಾಗುತ್ತೆ ಅನ್ನೋದು, ಬಂದಿದ್ದೆಷ್ಟು ಹೋಗಿದ್ದೆಷ್ಟು ಅಂತ ಆಮೇಲೆ ನೋಡೋಣ. ಎಸ್, ಓಕೆ. ನಾನು ಇನ್ನೊಂದು ಕೇಳಲ್ಪಟ್ಟೆ, ಚಂದನ್ ಶೆಟ್ಟಿಯವರ ತಂದೆಯವರ ಕನಸು ಕೂಡ ಹೌದು, ನಟನಾಗಿ ನಟಿಸಬೇಕು ಎನ್ನುವಂಥ ಆಸೆ ಕೂಡ ಇತ್ತು ಚಂದನ್ ಶೆಟ್ಟಿ ಅವರಿಗೆ. ಆ ಒಂದು ಕನಸು ಕೂಡ ನನಸಾಗ್ತಾ ಅಂತ? ಅಲ್ಲ, 100% ಪ್ರತಿಯೊಬ್ಬ ತಂದೆಗೂ ಒಂದು ಮಗ ಚೆನ್ನಾಗಿ ಆಗಬೇಕು, ಒಳ್ಳೆ ಜಾಗದಲ್ಲಿ ಮಗನ ನೋಡಬೇಕು ಅನ್ನೋ ಪ್ರತಿಯ ತಂದೆಯ ಕನಸದಾಗಿರುತ್ತೆ. ಬಟ್ ಅವರು ತಂದೆ ಕನಸಿಗೆ ನನಗೆ ಗೊತ್ತಿದ್ದಂಗೆ May 9ಗೆ ಈಡೇ ಇರುತ್ತೆ. ಕರ್ನಾಟಕ ಜನತೆಯೂ 100% ಚಂದನ್ ಅವ್ರನ್ನ ಹೀರೋಗಿ ಒಪ್ಕೊತಾರೆ ಅನ್ನೋ ನಂಬಿಕೆ ನನಗಿದೆ. ಓಕೆ, ನಾಯಕಿ ನಟಿಯಾಗಿ ನಟಿಸಿರ್ತಕ್ಕಂಥ ಅಪೂರ್ವ ಅವರು ಕೂಡ ಇದ್ದಾರೆ, ಸಂಜನಾ ಅವರು ಕೂಡ ಇದ್ದಾರೆ. ಆ ಒಂದು ನಟಿಯರ ಬಗ್ಗೆ ತಮ್ಮ ಮಾತುಗಳು, ತಾವು ಕಂಡಂತೆ ಆ ಶೂಟಿಂಗ್ ಸೆಟಲ್ ಆಗಿರ್ಬೋದು, ಈ ಸಿನಿಮಾದು ಜರ್ನಿ ಉದ್ದಕ್ಕೂ ಕೂಡ. ಆ್ಯಕ್ಚುಲಿ ನಮ್ಮ ಸಿನಿಮಾ ಹೀರೋಯಿನ್ ಬಂದು ಅಪೂರ್ವ ಮಾತ್ರ. ಅಪೂರ್ವ ಅವರು ಇಡೀ ಸಿನಿಮಾದಲ್ಲಿ ಅದ್ಭುತವಾದ ಪಾತ್ರವನ್ನು ಪೋಷಿಸಿದ್ದಾರೆ. ಏನಂದರೆ ಈಕ್ವಲ್ ಟು ಒಂದು ಲೀಡ್ ಕ್ಯಾರೆಕ್ಟರ್ ಅಂದರೆ ಹೀರೋಗೆ ಏನು ವೆಯ್ಟ್ ಇರುತ್ತಲ್ಲೋ ಆ ಥರ ಒಂದು ಸಮವಾದ ಒಂದು ಕ್ಯಾರೆಕ್ಟರ್ನ ಇಡೀ ಸಿನಿಮಾ ಪ್ಲೇ ಮಾಡಿರ್ತಾರೆ. ಏಕೆಂದರೆ ಕೆಲವು ಸಿನಿಮಾಗಳಲ್ಲಿ ಹೀರೋಯಿನ್ ಅಂದರೆ ಬರೀ ಸಾಂಗಿಗೋಸ್ಕರ ಇದಕ್ಕೋಸ್ಕರ ಈ ಥರ ಇರುತ್ತೆ. ಈ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ನು ಒಂದು ಮೇಯ್ನು ಹೀರೋಗೆ ಸಪೋರ್ಟ್ಗೆ ನಿಂತ್ಕೊಂಡು ಇಡೀ ಸಿನಿಮಾನ ತೊಗೊಂಡು ಹೋಗ್ತಾರೆ ಮುಂದಕ್ಕೆ. ತುಂಬ ಅದ್ಭುತವಾದ ಪಾತ್ರ ಮಾಡಿದರೆ, ಒಳ್ಳೆ ಪ್ರತಿಭಾವಂತ ನಟಿ. ಸರ್, ಕೊನೆಯ ಪ್ರಶ್ನೆ, 9ರಂದು ಬಿಡುಗಡೆ ಆಗ್ತಾ ಇದೆ. ಕೊನೆ ಬಾರಿಗೆ ಸಿನಿಪ್ರಿಯ ವೀಕ್ಷಕರಿಗೋಸ್ಕರ ಯಾವ ರೀತಿ ಸಿನಿಮಾ ಎಕ್ಸೈಟ್ಮೆಂಟ್ ಇದೆ? ಎಲ್ಲರೂ ಕೂಡ ಅದೇ ರೀತಿಯಾಗಿದೆ. ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈಗ ಲಾಸ್ಟ್ ಮೂಮೆಂಟಲ್ಲಿ? ಅಂದರೆ May 9 ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಚಂದನ್ ಶೆಟ್ಟಿ ಅಭಿನಯದ ಮೊದಲನೇ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದವರು. ಆ ಸಿನಿಮಾ ಮತ್ತು ಕಿರಣ್ ಕುಮಾರ್ ಡೈರೆಕ್ಟ್ರು, ಅವ್ರಿಗೂ ಮೊದಲನೇ ಸಿನಿಮಾ, ನಂದು 5ನೇ ಸಿನಿಮಾ ಪ್ರೊಡಕ್ಷನ್ನು. ಮೊದಲನೇ ಮೆಟ್ಲು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ, ಮೊದಲನೇ ಹೆಜ್ಜೆ. ಅವರ ಹೆಜ್ಜೆಗೆ ನೀವೆಲ್ಲ ಒಂದೊಂದು ಟಿಕೆಟು, ನಿಮ್ಮ ಒಂದು ಚಿಕ್ಕ ಕೊಡುಗೆ ಅವ್ರಿಗೆ ಇರಲಿ ಅಂತ ಕೇಳ್ಕೊತೀನಿ. ಇಡೀ ಸಿನಿಮಾನ ಸಪೋರ್ಟ್ ಮಾಡಿ. May 9 ನಿಮಗೆ ಗೊತ್ತಿರೋರಿಗೆಲ್ಲ ಹೇಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ನಿರ್ಮಾಪಕ ನವರಸನ್ ಸರ್ ಅವರ ಮಾತುಗಳು. ಸೂತ್ರಧಾರಿ ಸಿನಿಮಾ ಇದೇ May 9 ಅದ್ದೂರಿಯಾಗಿ ಬೆಳ್ಳಿ ತೆರೆಯಲ್ಲಿ ಮೇಲೆ ಕಾಣಲು ಸಜ್ಜಾಗಿ ಕೂತಿದೆ ಅಂತ ಹೇಳ್ಬೋದು. ಇದು ಒಂದು ಚಂದನ್ ಶೆಟ್ಟಿಯವರ ಬಹುನಿರೀಕ್ಷಿತ ಸಿನಿಮಾ ಮತ್ತು ಮೊದಲ ಸಿನಿಮಾ ಆಗಿ ಮೂಡಿ ಬರ್ತಾ ಇದೆ. ಹಾಗಾಗಿ May 9 ತಾವು ಕೂಡ ಎಲ್ಲ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡಿ ವೀಕ್ಷಿಸಿ ಎಂದು ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರುದ್ರಾಪುರ್ ಮಠ್, ವಿಶ್ವವಾಣಿ TV, ಬೆಂಗಳೂರು.